ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷದಿಂದ ಇದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಮಕ್ಕಳೇ, ಕಳೆದ ತಿಂಗಳೆಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ತಿಂಗಳು ಕೊಟ್ಟಿದ್ದಕ್ಕಾಗಿ ದೇವರು ನಮಗೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಮಕ್ಕಳೇ, ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ದೇವರು ಒಂದು ಒಳ್ಳೆ ಈ ತಿಂಗಳಲ್ಲಿ ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ಈ ತಿಂಗಳಲ್ಲಿ ನಿಮಗೆ ಅದ್ಭುತಗಳನ್ನು ತೋರಿಸುವೆನೆಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ದೇವರು ನಮ್ಮನ್ನು ಅದ್ಭುತವಾಗಿ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಇದಕ್ಕೆ ಆಧಾರವಾಗಿ ನೋಡೋದಾದ್ರೆ ಪ್ರೀತಿ ಮಕ್ಕಳೇ, ಮಿಕ್ಕನ ಪ್ರಬೋಧನ ಗ್ರಂಥ 7ನೇ ಅಧ್ಯಾಯ 15ನೇ ವಚನ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರ್ತಾರೆ, ನಿಮಗೆ ಅದ್ಭುತಗಳನ್ನು ತೋರಿಸುವೆನೆಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ದೇವರು ಈ ತಿಂಗಳು ನಿಮಗೆ ಅದ್ಭುತವನ್ನ ತೋರಿಸುವರಾಗಿದ್ದಾರೆ. ಈ ತಿಂಗಳು ನಮಗೆ ಹೇಗಿರುತ್ತದೆ ಎಂಬಂತ ನಾವು ಚಿಂತೆಯಲ್ಲಿ ಇರ್ಬೋದು. ಅಯ್ಯೋ, ನನ್ನ ಕುಟುಂಬ ಪರಿಸ್ಥಿತಿ ಹೇಗಪ್ಪ ಮಾಡಲಿ ಎಂಬಂತ ಚಿಂತೆಯಲ್ಲಿ ಇರ್ಬೋದು. ವ್ಯಾಪಾರದಲ್ಲಿ ಹೇಗಪ್ಪ ಜಯ ಹೊಂದದ ತೀರ್ಮಾನದಲ್ಲಿರ್ಬೋದು. ಆದರೆ ದೇವ ಮಕ್ಕಳಿಂದ ನಾವು ಚಿಂತೆ ಮಾಡದೆ, ದೇವರೇ ನೀವು ಹೇಳಿದ್ರಲ್ಲ ನಿಮಗೆ ಅದ್ಭುತಗಳನ್ನು ತೋರಿಸ್ತೇನೆ ಎಂಬುದಾಗಿ 3 ವಿಷಯ ಹೇಳಕ್ಕೆ ಇಷ್ಟಪಡೋದಾಗಿದ್ದೇನೆ. ಪ್ರೀತಿ ಮಕ್ಕಳೇ, ಮೊದಲನೇದಾಗಿ ನೋಡೋದಾದ್ರೆ, ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸ್ಬೇಕು. ಪ್ರೀತಿ ಮಕ್ಕಳೇ, ಮೋಶನ ಜೀವಿತ ನೋಡೋದಾದ್ರೆ ದೇವ್ರ ಮೋಶ ಅದ್ಭುತವಾಗಿ ಆತನ ನಡೆಸಿದ್ದಾರೆ ಎಂಬುದನ್ನು ನೋಡ್ತೀವಿ. ಪ್ರೀತಿ ಮಕ್ಕಳೇ, ಆ ಇಸ್ರೇಲ್ ಜನರನ್ನು ನೋಡೋದಾದ್ರೆ 430 ವರ್ಷಗಳ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದರು. ಬಹಳ ಕಷ್ಟಗಳನ್ನು ಹಿಂಸೆಗಳನ್ನು ಅನುಭವಿಸುತ್ತಿದ್ದರು. ಹೌದು ಪ್ರೀತಿ ಮಕ್ಕಳೇ, ಇಸ್ರಾಯೇಲರು ಐಗುಪ್ತ ದೇಶಕ್ಕೆ ಬರ್ಬೇಕಾದ್ರೆ ಹಿಂಸೆ 430 ವರ್ಷವರೆಗೂ ಅವರು ಬಹಳ ಕಷ್ಟದಲ್ಲಿ ಇದ್ರು ಎಂಬುದನ್ನು ನೋಡ್ತೇವೆ. ಬಹಳ ಕಷ್ಟಗಳು ಹಿಂಸೆಗಳು ಅನುಭವಿಸುತ್ತಿದ್ದ ಕರ್ತನು ಅವರನ್ನು ಕರುಣಿಸಿ ಹಾಲುದಿಂದ ಬಿಡಿಸಿ ಹಾಲು ಜೇನು ಹರಿಯುವಂತ ದೇಶನ ಅವರನ್ನ ಕೊಟ್ಟಿದ್ದಾರೆ ಎಂಬುದನ್ನು ನೋಡ್ತೀವಿ. ಅವ್ರ ಪ್ರೀತಿ ಮಕ್ಕಳೇ, ಹಾಲು ಜೇನು ಹರಿಯುವಂತ ದೇಶನ ಅವರಿಗೆ ಕೊಟ್ಟಿದ್ದಾರೆ ಎಂಬುದನ್ನು ನೋಡ್ತೀವಿ. ಅವ್ರ ಪ್ರೀತಿ ಮಕ್ಕಳೇ, ದೇವರು ಕೂಡ ನಮ್ಮನ್ನು ಕೂಡ ಹಾಲು ಜೇನು ಹರಿಯುವ ಹಾಗೆ ನಮ್ಮನ್ನು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಈ ತಿಂಗಳು ಮೊದಲೇ ನೋಡಿದಾದ್ರೆ ಪ್ರೀತಿ ಮಕ್ಕಳೇ, ಬಿಡುಗಡೆಯನ್ನು ಹೊಂದುವ ಅದ್ಭುತ ಎಂಬುದಾಗಿ. ಅವ್ರ ಪ್ರೀತಿ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಬಿಡುಗಡೆ ಹೊಂದುತ್ತೇವೆ ಎಂಬುದಾಗಿ ನೋಡಿದಾದ್ರೆ, ಯೆಹೋವನು ಇಸ್ರಾಯೇಲರನ್ನು ಸೈನ್ಯವಾಗಿ ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದನು ಎಂಬುದಾಗಿ ನೋಡ್ತೀವಿ. ವಿಮೋಚನೆ ಕಾಂಡ 12:51 ವಚನ ಇರುತ್ತದೆ, ಯೆಹೋವನು ಇಸ್ರಾಯೇಲರನ್ನು ಸೈನ್ಯವಾಗಿ ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿಕೊಂಡಿದ್ದಾನೆ ಎಂಬುದನ್ನು ನೋಡ್ತೀವಿ. ಅವ್ರ ಪ್ರೀತಿದ ಮಕ್ಕಳೇ, ಅವ್ರಿಗೆ ಎಷ್ಟೋ ಕಷ್ಟ, ಅವ್ರಿಗೆ ನೀರು ಇಲ್ಲದೆ ಹಿಂಸೆ ಮಾಡ್ತಾ ಇದ್ರು. ಮೋಶೆ ಹೇಳ್ತಾ ಇದ್ರು, ಅಯ್ಯೋ ನಾವು ಅಲ್ಲಿದ್ದರೆ ಎಷ್ಟೋ ಒಳ್ಳೇದು, ಆದ್ರೆ ನಮ್ಗೆ ಈ ತರ ಹಿಂಸೆ ಕೊಡ್ತಾ ಇದೀಯಾ, ನಾವು ಯಾವ ರೀತಿಯಲ್ಲಿ ಜೀವಿಸ್ಬೇಕೆಂಬಂತ ಅವ್ರ ಬಿಡುಗಡೆ ಹೇಗೆ ಹೊಂದಬೇಕೆಂಬುದಾಗಿ ಗಲಿಬಿಲಿದ್ರು ಪ್ರೀತಿದ ಮಕ್ಕಳೇ. ಆದ್ರೂ ಕೂಡ ದೇವರು ಅವ್ರ ಸಂಗಡ ಅದ್ಭುತವಾಗಿ ನಡೆಸಿದ್ದಾರೆ ಎಂಬುದನ್ನು ನೋಡ್ತೀವಿ ಪ್ರೀತಿದ ಮಕ್ಕಳೇ. ಅದೇ ತರ ನೋಡೋದಾದ್ರೆ ವಿಮೋಚನೆ ಕಾಂಡ 3ನೇ ಅಧ್ಯಾಯ 7-9 ವಚನ ಹೇಳ್ತದೆ, ಅವ್ರ ಸಂಗಡ ಯಾವಾಗ್ಲೂ ದೇವರು ಇದ್ದರು. ಮರುಭೂಮಿಯಲ್ಲಿ ಇರುವಾಗ್ಲೂ ಅವ್ರೆಂತ ಕಷ್ಟದಲ್ಲಿದ್ರು ಕೂಡ ಅವ್ರ ಜೊತೆಲಿ ಇದ್ರು ಎಂಬುದಾಗಿ ನೋಡ್ತೀವಿ ಪ್ರೀತಿದ ಮಕ್ಕಳೇ. ಪಾಪದಾಸದಲ್ಲಿದ್ರು, ಅವ್ರು ಪಾಪ ಮಾಡ್ತಾ ಇದ್ರು. ದೇವರನ್ನ ನಂಬಿಕೆ ಇಲ್ಲದೆ, ದೇವರಲ್ಲಿ ವಿಶ್ವಾಸವಿಲ್ಲದೆ ತಮ್ಮ ಇಷ್ಟ ಬಂದ ಹಾಗೆ ಪಾಪದಲ್ಲಿ ಜೀವಿಸುತ್ತಿದ್ದರು. ಅದೇ ತರ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 34ನೇ ವಚನ ನೋಡಿದಾಗ ಯೇಸು ಸ್ವಾಮಿ ಹೇಳ್ತಾರೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ ಎಂಬುದಾಗಿ ನೋಡ್ತೀವಿ. ಅವ್ರ ಪ್ರೀತಿದ ಮಕ್ಕಳೇ, ಪಾಪದಲ್ಲಿ ಅವ್ರು ಬೀಳ್ತಾ ಇದ್ರು. ಆದ್ರೂ ಕೂಡ ದೇವರವರನ್ನು ಕರುಣಿಸಿ ಐಗುಪ್ತ ದೇಶದಿಂದ ಅವರನ್ನು ಅದ್ಭುತವಾಗಿ ನಡೆಸಿದ್ರು ಎಂಬುದಾಗಿ ನೋಡ್ತೀವಿ. ಅವ್ರ ಮನ ತಿರುಗಿದ್ರು, ದೇವರ ಇನ್ಮೇಲೆ ಪಾಪದಲ್ಲಿ ಜೀವಿಸದೆ ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ನಡೆಸು ಎಂಬುದಾಗಿ ಅವ್ರು ಕೇಳ್ತಾ ಇದ್ರು. ಹೌದು ಪ್ರೀತಿದ ಮಕ್ಕಳೇ, ನಾವು ಕೂಡ ದೇವರೇ ನನ್ನ ಪಾಪದಲ್ಲಿ ಬೀಳದಂತೆ ನನ್ನ ಒಳ್ಳೆ ಮಾರ್ಗದ ಬಿಡುಗಡೆ ಕೊಡು, ನಾವು ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ ಪ್ರೀತಿದ ಮಕ್ಕಳೇ. ಅದೇ ತರ 2ನೇದಾಗಿ ನೋಡಿದಾದ್ರೆ ಪ್ರೀತಿದ ಮಕ್ಕಳೇ, ಮಾರ್ಗ ನಡೆಸುವ ಅದ್ಭುತ. ಹೌದು ಪ್ರೀತಿದ ಮಕ್ಕಳೇ, ದೇವರು ನಮ್ಮನ್ನು ಅದ್ಭುತ ಮಾರ್ಗದಲ್ಲಿ ನಡೆಸುವಂತ ದೇವರು. ಅಂದು ಐಗುಪ್ತ ದೇಶದಿಂದ 430 ವರ್ಷಗಳಿಂದ ಇಸ್ರಾಯೇಲರನ್ನು ಯಾವ ರೀತಿಯಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಬಂದಿದ್ದಾರೋ, ಅವರಿಗೆ ನೀರಿಲ್ಲ ಕುಡಿಯಕ್ಕೆ, ಆದ್ರೂ ಕೂಡ ದೇವರು ಆ ಮೋಶೆ ಮೂಲಕ ಅದ್ಭುತವಾಗಿ ಮಾಡಿದರೆ ಎಂಬುದನ್ನು ನೋಡ್ತೀವಿ. ಆ ನೀರನ್ನ ಕೈ ಆಗಿತ್ತು, ಆದ್ರೆ ಅವ್ರ ಜೀವನದಲ್ಲಿ ಬಿಸಿಲು ಮಳೆ ಎಲ್ಲ ಆಯ್ತು,
ಆದ್ರೂ ಕೂಡ ಅವ್ರು ಭಯಪಡದೆ ದೇವರಲ್ಲಿ ನಂಬಿಕೆಯಿಂದ ದೇವ್ರು ನಮಗೆ ದಾರಿ ತೋರಿಸ್ತಾರೆ, ದೇವ್ರು ನಮಗೆ ಹಾಲು ಜೇನು ಹರಿಯುವ ಹಾಗೆ ದೇಶದಲ್ಲಿ ನಡೆಸ್ತಾರೆ ಎಂಬಂತ ನಂಬಿಕೆ ವಿಶ್ವಾಸದಿಂದ ಮೋಶೆ ಹಿಂದೆ ಹೋದರು ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಅಲ್ಲಿ ಹೇಳ್ತಾರೆ ಯೆಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘ ಸ್ತಂಭವಾಗಿದ್ದಾನೆ. ಅವ್ರ ಪ್ರೀತಿಯ ಮಕ್ಕಳೇ, ವಿಮೋಚನೆ ಕಾಂಡ 13ನೇ ಅಧ್ಯಾಯ 21-22 ವಚನ ಇರುತ್ತದೆ. ಏನಂದ್ರೆ ಯೆಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘ ಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿ ಸ್ತಂಭದಲ್ಲಿಯೂ ಇದ್ದು ಅವರ ಮುಂಭಾಗದಲ್ಲಿ ಇದ್ದನು. ಈ ರೀತಿಯಲ್ಲಿ ಅವರು ಹಗಲಿರಲು ಪ್ರಯಾಣ ಮಾಡುತ್ತಿದ್ದರು. ಹಗಲಿನಲ್ಲಿ ಮೇಘಸ್ತಂಭವು, ರಾತ್ರಿಯಲ್ಲಿ ಅಗ್ನಿಸ್ತಂಭವು ಜನರ ಮುಂದೆ ತಪ್ಪದೆ ಕಾಣಿಸ್ತಿದ್ದವು ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಇಸ್ರಾಯೇಲರನ್ನು ಯಾವ ರೀತಿಯಲ್ಲಿ ಐಗುಪ್ತ ಮೇಘ ಸ್ತಂಭವಾಗಿದ್ದರೋ ಅದೇ ತರ ನಮ್ಮ ಪರಿಸ್ಥಿತಿಯಲ್ಲಿ ಕಷ್ಟ ವೇದನೆ ಇರ್ಬೋದು ಈ ತಿಂಗಳಲ್ಲಿ. ಆದ್ರೆ ದೇವ್ರು ಹೇಳ್ತಾರೆ, ಮಗನೇ ಮಗಳೇ, ನಾನು ನಿನ್ನ ಮುಂಭಾಗದಲ್ಲಿದ್ದೆ, ನಿನಗೆ ಮೇಘ ಸ್ತಂಭ ಹಾಗೆ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ದೇವ್ರು ಹೇಳ್ತಿದ್ದಾರೆ. ಈ ತಿಂಗಳು ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. 30 ಲಕ್ಷ ಮಂದಿ ಮತ್ತೆ 40 ವರ್ಷಗಳನ್ನು ಅವ್ರು ದಾಟಿಕೊಂಡು ಬಂದಿದ್ರೆ ನೋಡ್ತೀವಿ. ಆ ಮಳೆಯಲ್ಲಿ ದೇವರೇ ನೀರಡಿಕೆ ಆಗ್ತಾ ಇದ್ರು. ಅವರು ಕೂಡ ಅದ್ಭುತ. ಮೋಶೆಗೆ ಹೇಳ್ತಾರೆ, ಈ ಕೋಲನ ನೀರ್ ಮೇಲೆ ಚಾಚು, ಸಮುದ್ರ ಮೇಲೆ ಆಮೇಲೆ ದೂರವಾಗ್ತದೆ ಎಂಬುದನ್ನು ನೋಡ್ತೀವಿ. ಅದ್ಭುತವಾಗಿ ಅದನ್ನು ನಡೆಸಿದ್ರೆ ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ನಾವು ದೇವರಲ್ಲಿ ನಂಬಿಕೆಯಿಂದ ನಾವು ಜೀವಿಸುವಾಗ ದೇವರು ಅದ್ಭುತವಾಗಿ ಸಹಾಯ ಮಾಡುವಂತ ದೇವರಾಗಿದ್ದಾರೆ. ಎಂಥ ಪರಿಸ್ಥಿತಿಯಲ್ಲಿ ಅವರು ದುಃಖದಲ್ಲಿದ್ದರು. ಅಯ್ಯೋ, ನಮ್ಗೆ ಯಾಕೆ ಈ ತರ ಕಷ್ಟಗಳಿದೆ, ಯಾಕೆ ಈ ತರ ವೇದನೆ ಇದೆ ಎಂಬುದಾಗಿ ಮೋಶೆನ ಹೇಳುವಾಗಲೂ ಕೂಡ ದೇವರು ಆ ತರ ಸಂಗಡ ಇದ್ದರು ಎಂಬುದಾಗಿ ನೋಡ್ತೇವೆ. ಪ್ರೀತಿಯ ಮಕ್ಕಳೇ, ಅದೇ ತರ ನೋಡಿದಾದ್ರೆ ಪ್ರೀತಿಯ ಮಕ್ಕಳೇ, 3ನೇದ ನೋಡಿದಾದ್ರೆ ತಡೆಗಳು ನೀಗುವ ಅದ್ಭುತ. ಹೌದು ಪ್ರೀತಿಯ ಮಕ್ಕಳೇ, ತಡೆಗಳು ಎಲ್ಲರಿಗೂ ಬರುತ್ತೆ. ಅವರಿಗೂ ಕೂಡ ತಡೆಗಳಿದ್ದು ಹೇಗಪ್ಪ ನಾವು ದೇವರನ್ನು ಆರಾಧಿಸೋದು, ನಮ್ಗೆ ಈ ತರ ಕಷ್ಟಗಳಿದೆ, ನಮ್ಗೆ ಈ ತರ ವೇದನೆ ಇದೆ, ನಾವು ಯಾವ ರೀತಿಯಲ್ಲಿ ಈ ಐಗುಪ್ತ ದೇಶ ಇಸ್ರಾಯೇಲರಿಗೆ ಬಹಳ ತೊಂದರೆ ಇದ್ರು ಕೂಡ, ಮಳೆ ಬಂದ್ರು ಕೂಡ ಗಾಳಿ ಅವ್ರಿಗೇನು ಇಲ್ಲದೆ ಜೀವಿಸ್ತಾ ಇದ್ರು. ಆದ್ರೆ ದೇವರವರಿಗೆ ಅದ್ಭುತವಾಗಿ ನಡೆಸಿದ್ರು ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಅದೇ ತರ ವಿಮೋಚನೆ ಕಾಂಡ 14, 21, 22 ವಚನ ಹೇಳ್ತದೆ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿ ಎಲ್ಲ ಅವ್ರಿಗೆ ನೀರು ಬಾರುವಂತೆ ಮಾಡಿದ್ರೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಸಮುದ್ರ ಮೇಲೆ ಕೈ ಚಾಚಿದ ತಕ್ಷಣ ಅವರಿಗೆ ನೀರಡಿಕೆ ನೀರೆಲ್ಲವನ್ನು ಕೊಡುವಂತರಾಗಿದ್ರು. ಹೌದು ಪ್ರೀತಿಯ ಮಕ್ಕಳೇ, ದೇವರನ್ನೇ ನಾವು ನಂಬಿಕೆಯಿಂದ ಜೀವಿಸುವಾಗ ಈ ತಿಂಗಳು ಅದ್ಭುತವಾಗಿ ನಮ್ಮನ್ನು ತೋರಿಸುವಂತ ದೇವರಾಗಿದ್ದಾನೆ. ಎಂಥ ಪರಿಸ್ಥಿತಿಯಲ್ಲಿ ಇದ್ರು, ವ್ಯಾಪಾರದಲ್ಲಿ ತೊಂದರೆ ಇದ್ರು, ನನ್ನ ಕುಟುಂಬ ಯಾವ ರೀತಿಯಲ್ಲಿ ನಡೆಸದಂತ ಸನ್ನಿವೇಶದಲ್ಲಿ ಇದ್ರು ಕೂಡ ದೇವರು ಈ ತಿಂಗಳು ನಿಮಗೆ ಅದ್ಭುತವಾಗಿ ತೋರಿಸುವಂತ ದೇವರಾಗಿದ್ದಾನೆ. ಆತನಲ್ಲಿ ನಂಬಿಕೆ ಇಡಬೇಕು. ಮೋಶೆಗೆ ಯಾವ ರೀತಿಯಲ್ಲಿ ದೇವರು ಅವ್ರ ಸಂಗಡ ಇದ್ರು, ಇಂದು ಕೂಡ ನಿಮ್ಮ ಸಂಗಡ ಇರುವ ದೇವರಾಗಿದ್ದಾರೆ. ಅವ್ರ ಪ್ರೀತಿ ನಮ್ಮ ಕಡೆ ಎಲ್ಲಾ ತಡೆಗಳನ್ನು ಬಿಡುಗಡೆ ಕೊಡುವವರಾಗಿದ್ದಾರೆ. ಎಂತ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ಮಗನೇ ಮಗಳೇ ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿಮ್ಮ ಸಂಗಡಲು ಇದ್ದೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಅವ್ರ ಪ್ರೀತಿ ಮಕ್ಕಳೇ, ಈ ತಿಂಗಳು ದೇವರು ನಿಮ್ಮನ್ನು ವಿಶೇಷವಾಗಿ ಮುಂಬಲವಾಗಿ ಮೇಘಸ್ತಂಭವಾಗಿ ಎಲ್ಲಾ ರೀತಿಯಲ್ಲಿ ಸಹಾಯ ಮಾಡಿ ಎಂಬುದಾಗಿ ನಾವು ಆರಿಸ್ತೇವೆ. ಈ ವಿಡಿಯೋ ಇಷ್ಟವಾದ್ರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಬೇಕೆಂಬ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೇ ಪ್ರೀತಿರುವ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ತಿಂಗಳೆಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿದಪ್ಪ, ನಿಮಗೆ ಸ್ತೋತ್ರ. ಹೌದೇಸಪ್ಪ, ನೀನು ಹೇಳ್ದೀನಿ ನಿಮ್ಮನ್ನು ಅದ್ಭುತವಾಗಿ ಮಾರ್ಗ ತೋರಿಸ್ತೇನೆ ಅಂತ ಹೇಳುವಾಗ ದೇವರೇ, ವಿಡಿಯೋ ನೋಡ್ತಾರೆ ಈ ತಿಂಗಳು ಅವರು ಅದ್ಭುತವಾಗಿ ಮಾರ್ಗ ತೋರಿಸು, ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡು, ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡ್ತೇನೆ ಜೀವ ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್ ಯು.